ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪುಲಗುಂಡ್ಲಹಳ್ಳಿಯಲ್ಲಿ ಈಗ ರಾಜಕೀಯ ಮೇಲಾಟ ಶುರುವಾಗಿದೆ. ಬರೋಬ್ಬರಿ 30 ವರ್ಷಗಳಿಂದ ಗ್ರಾಮದ ಜನರಿಗೆ ಪ್ರಾಮಾಣಿಕವಾಗಿ ನೀರು ಉಣಿಸುತ್ತಿದ್ದ ಜಲಗಾರನ ಮೇಲೆ ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಸುಳ್ಳು ಆರೋಪ ಹೊರಿಸಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬಂದಿದೆ. ವಿಷಯ ಏನೆಂಬುದನ್ನು ಸಂಪೂರ್ಣವಾಗಿ ನೋಡೋಣ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೌದು, ಪುಲಗುಂಡ್ಲಹಳ್ಳಿ ಗ್ರಾಮದ ಜಲಗಾರ ರಾಮಕೃಷ್ಣಪ್ಪ ಕೇವಲ 350 ರೂಪಾಯಿ ಸಂಬಳ ಇದ್ದಾಗಿನಿಂದಲೂ ಇಂದಿನವರೆಗೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಗ್ರಾಮದಲ್ಲಿ ನೀರು ಸರಬರಾಜು ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಬೇಸಿಗೆಯ ಸಂದರ್ಭದಲ್ಲಿ ತಾಂತ್ರಿಕ ಕಾರಣಗಳಿಂದಾಗಿ ಅಥವಾ ಪೈಪ್ಲೈನ್ ರಿಪೇರಿಯಿಂದಾಗಿ 1-2 ದಿನ ನೀರು ಬಿಡಲು ತಡವಾಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಜನರು ಜಲಗಾರನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತು ಮಾಧ್ಯಮಗಳ ಜೊತೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಶ್ರೀರಾಮಪ್ಪ ಅವರು, ಇದೊಂದು ರಾಜಕೀಯ ದುರುದ್ದೇಶದಿಂದ ಕೂಡಿರುವ ಕೃತ್ಯ ಎಂದು ಕಿಡಿಕಾರಿದ್ದಾರೆ. 2016ರಲ್ಲಿ ತಾಲೂಕು ಪಂಚಾಯತ್ ಅನುದಾನದಡಿ ಹಾಲಿ ಉನ್ನತ ಶಿಕ್ಷಣ ಸಚಿವರಾದ ಎಂಸಿ ಸುಧಾಕರ್ ಅವರ ಸಹಕಾರದೊಂದಿಗೆ ಈ ಬೋರ್ವೆಲ್ಗೆ ಮರುಚಾಲನೆ ನೀಡಲಾಗಿತ್ತು. ಅಂದಿನಿಂದ ಇಂದಿನವರೆಗೆ ಯಾವುದೇ ನೀರಿನ ಸಮಸ್ಯೆ ಇಲ್ಲ. ಆದರೆ ಪಂಚಾಯತಿಯಲ್ಲಿ ಕೆಲವರು ಬೇಕಂತಲೇ ಲೂಟಿ ಹೊಡೆಯಲು ಹಾಗೂ ಜಲಗಾರನ ಹೆಸರು ಕೆಡಿಸಲು ಈ ರೀತಿಯ ಸಂಚು ರೂಪಿಸುತ್ತಿದ್ದಾರೆ ಎಂದು ಪಿಡಿಒ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ಗ್ರಾಮದ ಮಹಿಳೆಯರಾದ ರತ್ನಮ್ಮ ಮತ್ತು ಲಕ್ಷ್ಮೀದೇವಮ್ಮ ಮಾತನಾಡಿ, ನಮ್ಮ ಊರಿನಲ್ಲಿ ನೀರಿನ ಯಾವುದೇ ತೊಂದರೆ ಇಲ್ಲ. ಜಲಗಾರ ಸರಿಯಾದ ಸಮಯಕ್ಕೆ ನೀರು ಬಿಡುತ್ತಿದ್ದಾರೆ. ಆದರೆ ಈಗ ಈ ವಿಚಾರದಲ್ಲಿ ಇಡೀ ಹಳ್ಳಿಯಲ್ಲಿ ರಾಜಕೀಯ ತಿರುಗು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ದಯವಿಟ್ಟು ರಾಜಕೀಯ ಮಾಡಕ್ ಹೋಗಬೇಡಿ, ನಮ್ಮ ಹೊಟ್ಟೆ ಮೇಲೆ ಹೊಡೆಯಬೇಡಿ ಎಂದು ಆರೋಪಿಸುತ್ತಿದ್ದಾರೆ. ನಮ್ಮ ಗಂಡಂದಿರು ಲಾರಿ ಕೆಲಸಕ್ಕೆ ಹೋದಾಗ ಊರಿನಲ್ಲಿ ಮಹಿಳೆಯರೇ ಹೆಚ್ಚಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಕೆಲವು ಜನರು ದಿನ ಬಂದು ಗಲಾಟೆ ಮಾಡುತ್ತಾ ಭೀತಿ ಹುಟ್ಟಿಸುತ್ತಿದ್ದಾರೆ. ಜಲಗಾರನನ್ನು ಕೆಲಸದಿಂದ ತೆಗೆಯಲು ಯಾವುದೇ ಕಾರಣವಿಲ್ಲ ಎಂದು ಜಲಗಾರನ ಬೆನ್ನಿಗೆ ನಿಂತಿದ್ದಾರೆ. ಗ್ರಾಮದ ಪ್ರಮುಖರಾದ ರಮೇಶ್, ಶ್ರೀನಿವಾಸ್, ವೆಂಕಟರವಪ್ಪ, ಮೂರ್ತಿ ಸೇರಿದಂತೆ ಇಡೀ ಪುಲಗುಂಡ್ಲಹಳ್ಳಿ ಗ್ರಾಮಸ್ಥರು ರಾಮಕೃಷ್ಣಪ್ಪ ಅವರ ಪರವಾಗಿ ಧ್ವನಿ ಎತ್ತಿದ್ದು, ಇಂತಹ ಸುಳ್ಳು ಆರೋಪಗಳಿಗೆ ಕಿವಿಗೊಡಬಾರದು ಹಾಗೂ ಪ್ರಾಮಾಣಿಕ ಕೆಲಸಗಾರನಿಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದ್ದಾರೆ. ಒಂದು ವೇಳೆ ಇದೇ ರೀತಿ ಸುಳ್ಳು ಪ್ರಕರಣ ಮುಂದುವರಿದರೆ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಧರಣಿ ಹೂಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರ ಮತ್ತು ರಾಜಕೀಯದ ನಡುವೆ ಬಡ ಕೆಲಸಗಾರರ ಬದುಕು ಹಸಿಗೆಯಾಗುತ್ತಿರುವುದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಬಗ್ಗೆ ಉನ್ನತ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಹೊರತರಬೇಕಿದೆ. ఇవిడికి ఆ సమస్యనే లేదు. వాళ్ళ రాజ్యం గురించి మాకు ఒక దినము ఒకవేళ కటావట్లో ఫీజులో ఏదో పోయింటాయి. ఆ బుద్ధం బిజినెస్ ఎత్తకుండా వాడు బాధపడుకుని ఉంటే మాకు నీళ్ళు ఇడిచిండదు. ఆ గేట్ ఆగి లైన్కి వచ్చిండదు, ఈ లైన్కి వచ్చిండదు. వాళ్ళే గేట్ వాళ్ళ ఒకరు కొట్టిన వాళ్ళే ఒకరు కొట్టేది, మేము ఒకరు కొట్టినది. వాళ్ళ వాటర్ మ్యాన్ ఎవరు ఒకరు కొట్టినట్టు మేము ఒకరు కొట్టినారు అన్నది. ఈ కుతంత్రాల మీద వాటర్ మ్యాన్ మీద ఊరికే మన నూసుకిచ్చి నీళ్ళు వచ్చిండదు. వారం వెనక 3 నెలలక 4 నెలలకు వారం వెనక నీళ్ళు వచ్చిండదు అని వాటర్ మ్యాన్ మీద నూసుకిచ్చిండదు. అదంతా సులుమా అయితే చూడి బోర్ కొడతానే ఉంది, నీళ్ళు వస్తాడే ఉదిరి ఎత్తిండదు. అది ఏమో ఫీజులో ఏమో పైన ఫాల్ట్ అయింది, మళ్ళీ ఎత్తిన్నాడు. దానికంటే ఇంత రామాయణం చేయన్నాడు. ఇల్లు వాళ్ళే చేరుకొని వాళ్ళే ఒకరు కొట్టుకొని వాటి మీద ఏ సమస్యనో లేదు. అవి ఊరికంతా పబ్లిక్ నీళ్ళు వస్తా ఉండే టైం నీళ్ళు ఒకరు కొట్టిన వాళ్ళు ఎవరు అందరూ ఒకరు కొట్టిండే వాళ్ళే. అయినా ఎవరు ఒకరు కొట్టిన పైన ఇది తొప్పు అయితే మామూలే. ఎవరో కొన్ని పిల్లలు ఉంటారు, తాగింటారు, ఏదో ఒకటి చేసుకుంటారు. దాన్ని వాటి మీద ఏ సమస్య లేకుండా రెడీ చేస్తూనే ఉన్నాడు, నీళ్ళు ఇస్తానే ఉన్నాడు. మాకు టైం నీళ్ళు వస్తూనే ఉన్నాయి. ఊరంతా వస్తా ఉండయి. ఊరికే పార్టీలు అవి ఇవి అని వాళ్ళకి ఎత్తుకుంటారు, వాళ్ళే ఎత్తుకుంటారు అని ఊరికే అన్న వాళ్ళు ఎమ్మెల్యే వేసిండేది అని వాళ్ళు రాజకీయం నడిపించుకొని వాళ్ళే కుతంత్రాలు పెట్టుకొని ఊర్లో గలాట్లు కావాలా, ఊర్లో ఏందో కావాలా చేయాలని చెప్పి వాళ్ళు కాస్తూ ఉన్నారు. కాబట్టి న్యూస్ దాకా పోయింది. అయితే ಮೊನ್ನೆ 18ನೇ ತಾರೀಕು ಯಗವಕೋಟೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಪುಲಗುಂಡ್ಲಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಕೊಳವೆ ಬಾವಿಯನ್ನು ನಾವು 2000
16ರಲ್ಲಿ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರ್ತೀವಿ ಯಗಕೋಟೆ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ. ಆ ಅನುದಾನದಲ್ಲಿ ಈ ಗ್ರಾಮಕ್ಕೆ ಮಾನ್ಯ ಈಗಿನ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಬೋರ್ವೆಲ್ ಕೊರೆಸಿರ್ತಾರೆ. ನೀರು ಸಹ ಬತ್ತಿ ಹೋಗಿತ್ತು. ಆದ್ದರಿಂದ ತಾಲೂಕ್ ಪಂಚಾಯತ್ ಅನುದಾನದಲ್ಲಿ ಸುಮಾರು 3 ಲಕ್ಷ ಹಣವನ್ನು 2 ಲಕ್ಷ ಹಣವನ್ನು ಕೊಟ್ಟು ಬೋರ್ವೆಲ್ ರೀಬೋರ್ ಮಾಡಿಸಿ ಮತ್ತೆ ನೀರು ಆಯಿತು. ಆವತ್ತು ದಿನ ಇಲ್ಲಿ ಮೊನ್ನೆ ವಿಡಿಯೋ ಮಾಡಿರ್ತಕ್ಕಂಥ ಕಿಡಿಗೇಡಿಗಳೇ ನಮ್ಮ ಮೇಲೆ ಗಲಾಟೆಗೆ ಬಂದು ದೌರ್ಜನ್ಯ ಮಾಡಿ ಬಟ್ಲಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ FIR ಮಾಡಿರ್ತಾರೆ. ಈಗಲೂ ಕೂಡ ನಾವು ಕೋರ್ಟ್ಗೆ ಅಲ್ತಾಡ್ತಾ ಇರ್ತೀವಿ. ಅದು ಎಲ್ಲ ಬೇಕಾಗ್ಬಿಟ್ಟೆ ಅವರು ಗಲಾಟೆ ಮಾಡೋದು ಫಸ್ಟು. ನೀರು ನೋಡಿ ಈಗ ಬರ್ತಾನೆ ಇದೆ, ನೀರು ಸಮಸ್ಯೆ ಇಲ್ಲ. ವಾಟರ್ ಮ್ಯಾನ್ ಯಾವುದೇ ರಾಜಕಾರಣವೂ ಇಲ್ಲ, ಏನೂ ಇಲ್ಲ. ವಾಟರ್ ಮ್ಯಾನು 35 ವರ್ಷದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಮನೆಗಳಿಗೂ ತೊಂದರೆ ಕೊಡ್ತಾ ಇಲ್ಲ. ನೀರು ಒಳ್ಳೆ ಶುದ್ಧವಾಗಿ ನೀರನ್ನ ಕೊಡ್ತಾ ಇದ್ದಾರೆ. ಅವರು ಯಾವುದೇ ಕಾರಣಕ್ಕೆ ರಾಜಕಾರಣ ಇಲ್ಲ. ಇವರು ಸುಮ್ಮನೆ ಅವ್ರ ಮೇಲೆ ಗೂಬೆ ಕುರಿಸ್ಬೇಕು, ರಾಜಕಾರಣ ಎತ್ತು ಕಟ್ಟೋದು ಮತ್ತು ಹೆಸರನ್ನ ಹಾಳು ಮಾಡಬೇಕು ಅಂತೇಳಿ ಈ ಥರ ಎಲ್ಲ ನಿನ್ನೆ ವಿಡಿಯೋ ಮಾಡಿದ್ದಾರೆ. ಇದು ಅಪ್ಪು ಸುಳ್ಳು. ಇದು ರಾಜಕಾರಣದ ಉದ್ದೇಶದಿಂದ ಮಾಡಿದ್ದಾರೆ ವಿನಃ ಇದು ಮತ್ತೆ ಏನು ಕೆಲಸಕ್ಕೆ ಬರದಂತ ಮಾತುಗಳನ್ನ ಅವ್ರು ಆಡಿದ್ದಾರೆ. ಮತ್ತೆ ನಮ್ಮ ಅವ್ರು ನೋಡಿ 350 ರೂಪಾಯಿಂದ ಕೆಲಸ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ಅವ್ರು ರಾಜಕಾರಣ ಮಾಡೋದಿಲ್ಲ. ನೀರು ಬಿಡ್ತಾ ಇದ್ದಾರೆ, ಎಲ್ಲ ನೆಲ್ಲಿಗಳಲ್ಲೂ ಬರ್ತಾ ಇದೆ. ಎಲ್ಲೂ ಒಂದು ವೇಳೆ ಗೇಟ್ ವಾಲ್ ಆ ಕಡೆ ಇದು ಮಾಡಿದ್ದಾರೆ, ಅದನ್ನ ಕಿತ್ತಾಕ್ ಅವ್ರು ಬಂದು ತಿರ್ಸ್ಕೊಂಡು ಮತ್ತೆ ಕೆಳಗಡೆ ಬಜಾರಿಗೆ ಬಂದಿದ್ರೆ ಅವ್ರು ಯಾರೋ ಇನ್ನೊಂದ್ರು ತಿರ್ಸ್ಬಿಡೋದು, ನಮ್ ನೀರು ಬರಲ್ಲ ಅಂತ ಅದು ಕಟ್ಟಿ ಹಿಡ್ಕೊಂಡು ತಿರ್ಸ್ಬಿಟ್ಟು ಮುರಿದಾಕ್ಬಿಟ್ಟಿದ್ದಾರೆ. ಅವ್ರೇನು ಮಾಡೋಕ್ಕಾಗುತ್ತೆ? ಪಂಚಾಯತ್ ಕೇಳಿದ್ರೆ ಎಲ್ಲ ನೀವು ಇದು ಮಾಡಿಕೊಂಡು ಆ ಪಂಚಾಯತ್ ಅವರು ಸಹ ಏನು ನಮಗೆ ಇದು ರೆಸ್ಪಾನ್ಸ್ ಇಲ್ಲ, ಏನು ಮಾಡ್ತಾ ಇಲ್ಲ. PDO ಅವರು ಏನಾದರೂ ಕೇಳಿದ್ರೆ ಈ ಕಲ್ಲವಾಗಿ ಇದು ನೆರೆಯಾಗ ಅದು ಫೋಟೋಗಳನ್ನ ಇಳಿಯೋದು ಏನು 2 ವರ್ಷ ಬೇಕಾ? NMR ಕೊಡ್ಸೋಕ್ಕೆ 2 ವರ್ಷ ಬೇಕು ಇವ್ರಿಗೆ. ಈ ಪಂಚಾಯತಿನಲ್ಲೇ ಕುಮ್ಮಕ್ಕಾಗಿ ಯಾವಾಗಲೂ ನಡೆದಿರ್ತಕ್ಕಂಥ ಕೆಲಸಗಳಿಗೂ ಕೂಡ ಫೋಟೋವನ್ನು ಇರ್ಸಕ್ಕೆ ಇವ್ರಿಗೆ ಕೊಡೋಕ್ಕೆ ಏನು ರೇಟ್ಸ್ ಇದೆ? ಫೋಟೋ ಇಳಿಸೋದನ್ನ ಮೇಟ್ನಿಯಾಗಿ ಏನಕ್ಕೆ ಇಟ್ಕೊಂಡಿದ್ರಿ ಪಂಚಾಯತಿಯಲ್ಲಿ? ನೀವು ನೆರೆಗೆ ಕೆಲಸ ಮಾಡ್ಬೇಕಾದ್ರೆ ನೀವೇನು ಕೆಲಸ ಮಾಡ್ತಾ ಇದ್ರಿ? ಇವರೇ ಕಾರ್ಗಳಲ್ಲಿ ಜನಗಳನ್ನ ಹಾಕೊಂಡು ಹೋಗೋದು, ಬೆಳಗ್ಗೆ ಫೋಟೋ ಹಿಡಿಯೋದು, ನೀವು ಇದು ಮಾಡೋದು. ಮೇಲಧಿಕಾರಿಗಳು ಹೇಳ್ತಾ ಇದ್ದೀನಿ, ಮಾನ್ಯ ತಾಲೂಕ್ ಪಂಚಾಯತ್ ಅವರೇ ಇದನ್ನ ಕಟ್ಟುನಿಟ್ಟಾಗಿ ಯಗಕೋಟೆ ಪಂಚಾಯತಿ ಲೂಟಿ ಆಗ್ತಾ ಇದೆ. ನೀವು ದಯಮಾಡಿ ಸ್ವಲ್ಪ PDO ಅವ್ರಿಗೆ ಮತ್ತೆ ಇದು ಬೆಂಡೆತ್ತಬೇಕು. ಇಲ್ಲ ಅಂದ್ರೆ ನಾವು ಮುಂದಿನ ಇದರಲ್ಲಿ ನಿಮ್ಮ ಗಮನಕ್ಕೆ ತಂತೀವಿ. CO ಅವ್ರ ಹತ್ರ ನಾವು ಬರ್ತೀವಿ. ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೂ ಕೂಡ ಭಾನುವಾರ ನಾವು ಇದು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮ ಮುಖಾಂತರ ನಾವು ಇದನ್ನು ತಿಳಿಸಕ್ಕೆ ಈ ತರ ಏನಾದ್ರು ಮತ್ತೆ ಊರಲ್ಲೇ ಇದು ಮಾಡೋದಂಗೆ ಮಾಡಿದ್ರೆ ಇನ್ನು ನೆಟ್ಟಿಗೂ ಇರಲ್ಲ ಪರಿಣಾಮ, ಮತ್ತೆ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. సార్ మా యజమాని లారీకి పోతాడు, ఎప్పుడో 3 నెలలకు తప్ప 4 నెలలకు తప్ప వస్తాడు. మేము ఆడోళ్ళు ఉంటాము. ఊరికైనా అయితే పక్కన తెచ్చినాడు, వాటర్ మ్యాన్ తాగిస్తున్నాడు, సారా డైలీ గలాట్ చేస్తా అంటారు. అయితే పగలగొట్టిండేది లేదు, ఏమీ లేదు. చూస్తే వాటర్ మ్యాన్ పగలగొట్టిచ్చినాడు, తాపించి చెప్తాన్నారు. ఊరికైనా అప్పుడు మంది కుళ్ళు పెట్టుకొని డైలీ గలాట్కి వస్తా అంటాడు, మమ్మీకి వస్తా అంటారు. ఊర్లే వాటర్ మ్యాన్ అని అయిపోయి ఏమీ చేసిండదు, ఏమీ చేసిండదు. ఎప్పుడు గలాట్కి వస్తా అంటారు. వాటర్ మ్యాన్ ఏమీ ప్రాబ్లం లేదు. ఊరికేనే రాజకీయ కుతంత్రం నుంచే వాటర్ మ్యాన్ తీసేయాలని కొట్టిండారు. ಯಾವುದೇ కారణం నుంచేనూ వాటర్ మ్యాన్ ఏం ప్రాబ్లం లేదు. నీళ్ళు డైలీ వస్తూనే ఉన్నాయి. యాపొద్దే కానీ తొందర లేదు. ఫీజులు పైంటేనే తొందర అయ్యేది, కటౌట్లు పైంటేనే. మీతో ಯಾವುದೇ ರೀತಿ వాటర్ మ్యాన్ మీద యాక్షన్ తీసుకున్నట్లు కొట్టేనే లేదు. వాళ్ళతోనే ముందువరించాల. తీసేయాల వాటర్ మ్యాన్ తీసేయాల అంటున్నారు. ಯಾವುದೇ కారణం ఇంకాను వాటర్ మ్యాన్ తీసే ప్రసక్తే లేదు. వాటర్ మ్యాన్ కరెక్ట్గా నడుచుకుంటా అన్నాడు. రాజకీయ కుతంత్రం నుంచే పుల్లులు పెట్టుకొని ఆయన తీసేయాలనేది డైలీ గలాట్లు పెడతా ఉన్నారు. మీద పోయేది, వాటర్ మ్యాన్ మీద పోయేది, డైలీ గలాట్లే. ఇదంతా ఫుల్ ಸುದ್ದಿ. ಸರ್, ವಾಟರ್ ಮ್ಯಾನ್ ಮೇಲೆ 35 ವರ್ಷ 45 ವರ್ಷ ಕೆಲಸ ಮಾಡ್ತಾರೆ ನೋಡಿ. ಇವಾಗ ನೀರು ಸಮುದ್ರ ಥರ ಬರ್ತಾ ನೀರು ಡೈಲಿ ನೀರು ಬರ್ತಾ ಇರ್ತವೆ. ಬಟ್
ಕಟಾವಟು ಫೀಸು ಏನೋ ಹೋಗುತ್ತದೆ ಅದರ ತೆಗೆದುಬಿಟ್ಟು ಎಲ್ಲ ರೆಡಿ ಮಾಡ್ತಾರೆ ಫೀಸ್ ಬಿಡ್ತಾ ಇದ್ದಾರೆ. ಈ ರಾಜಕೀಯ ದುರುದ್ದೇಶದಿಂದ ರಾಜಕೀಯ ಹೆಸರ ಮೇಲೆ ಎಲ್ಲ ಇದು ಮಾಡ್ತಾ ಇದ್ದಂತೆ ರಾಜಕೀಯ ದುರುದ್ದೇಶದಿಂದ ಅವ್ರನ್ನು ಎತ್ಕಟ್ಟೋದು, ಅವ್ರವ್ರು ಎತ್ಕಟ್ಟು ಗಲಾಟೆಗಳು ಮಾಡೋದು, ಗುಂಪು ಘರ್ಷಣೆ ಮಾಡೋದು, ಹೊಡೆಯೋಕ್ಕೆ ಬರೋದು, ಇದೆಲ್ಲ ರೆಡಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ಇದು ಮಾಡಿಬಿಟ್ಟು ನಾವು ವಾಟರ್ ಮ್ಯಾನ್ ಯಾವ ಕಾರಣಕ್ಕೆ ತೆಗಿಬಾರ್ದು. ಅವರು 200 ರೂಪಾಯಿಂದ 250 300 ರೂಪಾಯಿಂದ ಮಾಡ್ತಾ ಇದ್ದಾರೆ ಕೆಲಸ ಮಾಡಿ ಇವತ್ತು 35 ವರ್ಷದಿಂದ ಮಾಡ್ತಾ ಇದ್ದಾರೆ. ಆವತ್ತಿಂದ ಯಾವ ಪ್ರಾಬ್ಲಮ್ ಇಲ್ಲ, ಯಾವ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಯಾವುದೋ ರಾಜಕೀಯ ಮಾಡಿಬಿಟ್ಟು ಪಂಚಾಯತ್ ಅವ್ರು ಯಾಕಂದರೆ ಅವ್ರದೇ ಪಂಚಾಯತ್ ನಮ್ದು ನಡೀತದಂತ ಅವ್ರದೇ ನಡೀತಾ ಇದೆ. ನಾವು ಪಂಚಾಯತಲ್ಲಿ ಅವರು ನೀರು ಹಾಕ್ಬೋದು, ಯಾಕೆ ಇದು ಮಾಡೋದು ವಾಟರ್ ಮ್ಯಾನ್ ರಾಜಕೀಯ ಇದು ಮಾಡ್ತಾರೆ. 35 ವರ್ಷದಿಂದ ಮಾಡಿಲ್ಲ ಅಂದರೆ ಇವತ್ತು ಹಿಂಗೆ ಮಾಡ್ತಿದ್ದೀರಾ. ಅವರ ಪಂಚಾಯತಲ್ಲಿ ಹೋಗ್ಬಿಟ್ಟು ಏನೋ ನಮ್ಮದೇ ನಡೀತಾ ಇದೆ ಅಂತ ಎಲ್ಲ ಅವರು ಗುಂಪನ್ನು ಹಾಕೋದು, ಗುಂಪನ್ನು ಕಟ್ಕೊಂಡು ಹೋಗೋದು, ಇದು ಮಾಡೋದು. 35 ವರ್ಷದಿಂದ ಬೋರ್ವೆಲ್ ಕರೆಕ್ಟಾಗಿ ನಡೀತಾ ಇದೆ, ನೀರು ಬರ್ತಾ ಇದೆ, ಆದರೆ ಇದು ಮಾಡೋದು. ವಾಟರ್ ಮ್ಯಾನ್ ತೆಗಿಬೇಕು, ವಾಟರ್ ಮ್ಯಾನ್ ರಾಜಕೀಯ ಮಾಡ್ತಾಯಿದ್ದಾರೆ, ಇದು ಮಾಡ್ತಾಯಿದ್ದಾರೆ ಅಂತ ಖಂಡಿಸ್ಬಿಟ್ಟು ವಾಟರ್ ಮ್ಯಾನ್ ಯಾವುದೇ ಕಾರಣಕ್ಕೆ ತೆಗಿಬೋದು. ವಾಟರ್ ಮ್ಯಾನ್ ತೆಗೆದ್ರೆ ನಾವು ಪಂಚಾಯತಲ್ಲಿ ಹೋಗಿ ಇಒ ಆಫೀಸ್ ಬಂದು ಇಒ ಆಫೀಸ್ ಬೆಲೆ ಮಾಡ್ತೀವಿ. ಕಿಡಿಗೇಡಿಗಳು ಬಂದ್ಬಿಟ್ಟು ಇದು ಮಾಡಿಕೊಂಡು ಕಿಡಿಗೇಡಿಗಳು ಬಂದ್ಬಿಟ್ಟು ಒಂದು ನ್ಯೂಸ್ ಹಾಕೋದು, ಪೇಪರ್ಗೆ ಹಾಕೋದು, ಗಲಾಟೆಗಳು ಮಾಡೋದು. ಅದಕ್ಕೆ ದೌರ್ಜನ್ಯಕ್ಕೆ ಕಾಲ ಇಲ್ಲ, ಕಾಲ ಇಲ್ವಾ? ನಾವು ಯಾವತ್ತಾದ್ರೂ ನೋಡಿ ನಾವು ಪಂಚಾಯತ್ ಮುಂದೆ ಬಂದು ಧರಣಿ ಮಾಡ್ತೀವಿ. ಒಬ್ಬರಿಂದ ಒಬ್ರು ಮಾತಾಡ್ಕೊಂಬಂದು ಒಬ್ರನ್ನ ಬರ್ಲಿಸ್ಬೇಡ ಇವ್ರು ಬರ್ಲಿಸ್ಬೇಡ ಅಂತ ಹೇಳ್ತಾ ಇರೋದು. ಯಾವ ಬೋರ್ಗಳ ಹತ್ರಗೂ ಹೋಗ್ಬಾರ್ದು ಕಾಂಗ್ರೆಸ್ ಪಾರ್ಟಿ ಅವ್ರ. ಹೇಳ್ತಾ ಇದ್ರಿ ಮಾತಾಡ್ಬಿಡ್ತೀನಿ ಅಷ್ಟೇ ಜೋರಾಗಿ. ಎಲ್ಲಿ ಓಡಾಡಕ್ಕಿಲ್ಲ, ಎಲ್ಲೂ ಬರೋಕ್ಕಿಲ್ಲ ಕಾಂಗ್ರೆಸ್ ಪಾರ್ಟಿ ಅವ್ರ. JDS ಅವರೇ ಬದುಕ್ಬೇಕು ಈ ಊರಲ್ಲೇ.